ಆರ್ತಿ ಅಕ್ಕ, ಆರ್ತಿ ಅಕ್ಕ, ಬಾಗಲ್ ತೆಗಿಯಕ್ಕ. ಆರ್ತಿ ಅಕ್ಕ, ಆರ್ತಿ ಅಕ್ಕ. ಅಕ್ಕ ಅಕ್ಕ ಕಣ್ಣೋಡ್ಸ್ಕೋ ಅಕ್ಕ, ನಾರ್ಮಲ್ ಆಗು. ಅವಳಿಗೇನು ಗೊತ್ತಾಗಲ್ಲ. ಗೊತ್ತಾದರೆ ಇದ್ದಿದ್ದಂಗೆ ಎಲ್ಲನೂ ಅಮ್ಮಂಗೆ ಹೇಳ್ಬಿಡ್ತಾಳೆ. ಪ್ಲೀಸ್ ಅಕ್ಕ ನಾರ್ಮಲ್ ಆಗು. ನಾನು ಅವಳನ್ನ ಹೇಗೋ ಸಾಗಾಗ್ತೀನಿ. ಅದಿತಿ ಅಕ್ಕ, ಆರ್ತಿ ಅಕ್ಕಂಗೆ ಏನಾಯ್ತು? ಯಾಕೆ ಸಪ್ಪಗಿದ್ದಾಳೆ? ಅಲ್ಲ ಕಣೆ ಅಕ್ಕ, ನನ್ನ ಹತ್ರ ಮೈನ್ ಡೋರ್ ಕ್ಲೋಸ್ ಮಾಡ್ಕೊ ಅಂತ ಹೇಳಿ ನೀನೇ ಹೇಗೆ ಬಾಗ್ಲಾಕೊಂಡಿದ್ಯಲ್ಲೇ? ಅದು ಅಕ್ಕ ಫಂಕ್ಷನ್ ಟೆನ್ಷನಲ್ಲಿ ತುಂಬ ಸುಸ್ತಾಗಿದ್ದಾಳೆ ಕಣೆ. ಆಮೇಲೆ ವಿಕ್ಕಿ ಮ್ಯಾಟ್ರ್ ಕೇಳಿ ತುಂಬ ಗಾಬರಿ ಆಗಿದ್ದಾಳೆ. ಅಕ್ಕಂಗೆ ತುಂಬ ತಲೆನೋವಂತೆ. ಅಂಜು, ನೀನು ನಿನ್ನ ಸೈಕಲ್ ತೊಗೊಂಡೋಗಿ ಮಾತ್ರೆ ತೊಗೊಂಡು ಬರ್ತೀಯಾ? ತುಂಬ ತಲೆನೋವ್ತಿದೆಯೇನೆ ಅಕ್ಕ, ನಾನು ಬೇಗ ಹೋಗಿ ಮಾತ್ರೆ ತೊಗೊಂಬರ್ತೀನಿ ಆಯಿತಾ? ತರ್ತೀನಿ ತರ್ತೀನಿ ಅಂತ ಇಲ್ಲೇ ನಿಂತಿದ್ಯಲ್ಲೇ. ಕೆಳಗೆ ಅಮ್ಮ ಸಾಸಿವೆ ಡಬ್ಬದಲ್ಲಿ ದುಡ್ಡಿಟ್ಟಿರ್ತಾಳೆ, ಹೋಗಿ ತೊಗೊಂಡು ಬಾ. ಸರಿ. ಟೆನ್ಷನ್ ಮಾಡ್ಕೋಬೇಡಕ್ಕ, ಎಲ್ಲ ಸರಿ ಹೋಗುತ್ತೆ. ನಾವು ಭರವಸೆ ಕಳ್ಕೋಬಾರ್ದು. ಬರೀ ನಾವಿವತ್ತು ವಿಕ್ಕಿ ಮನೆಗೆ ಹೋಗಿ ಬಂದದ್ದಕ್ಕೆ ನಿಮ್ಮ ಮನೆ ನಿಶ್ಚಿತಾರ್ಥಕ್ಕೆ ಬರೋದು ಲೇಟಾಗಿತ್ತು. ಅಲ್ಲಿಗೆ ಯಾಕೆ ಹೋಗಿದ್ರಕ್ಕ? ನಮ್ಮ ಸಾರಿಕಾ ವಿಕ್ಕಿನ ಇಷ್ಟಪಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿ ಅವ್ರ ಮನೆಗೆ ಮಾತಾಡೋಕೆ ಅಂತ ಹೋಗಿದ್ವಿ. ಅವ್ರು ಎಲ್ಲರೂ ಇಷ್ಟಪಟ್ಟರು, ತುಂಬಾ ಖುಷಿಪಟ್ಟರು. ಆದರೆ ಅಲ್ಲೆಲ್ಲೂ ವಿಕ್ಕಿ ಕಾಣಿಸ್ತಿರ್ಲಿಲ್ಲ. ಇಷ್ಟು ದೊಡ್ಡ ವಿಚಾರನ ಮಗನಿಗೆ ತಿಳಿಸ್ದೆ ಅವರೇ ಓಕೆ ಅಂದಾಗ್ಲೇ ನನ್ನ ಮನಸ್ಸಿಗೆ ಕಸ್ವಿಸಿ ಆಗಿತ್ತು. ಈಗ ನೋಡಿದ್ರೆ ಹೀಗಾಗ್ಬಿಟ್ಟಿದೆ ನೋಡು ಬರೀ. ಇನ್ಮೇಲೆ ಈ ಹುಡುಗನ ಜೀವನ ಹೇಗೆ? ನಮ್ಮ ಸಾರಿಕಾ ಭವಿಷ್ಯದ ಕತೆ. ಆ ಹುಡುಗ ಒಳ್ಳೆಯವನೇ ಅಕ್ಕ. ಅವನು ಯಾಕೆ ಹಾಗೆ ಮಾಡ್ಕೊಂಡ ಅಂತ ಎಚ್ಚರ ಆದಮೇಲೆ ಅವನೇ ಹೇಳ್ತಾನೆ. ನೀನೇನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ. ಪಾಪ ಆ ಕ್ಷಣದಲ್ಲಿ ಅವನ ತಲೆಯಲ್ಲಿ ಏನು ನೋಡ್ತಿತ್ತೋ ಆ ದೇವರೇ ಬಲ್ಲ. ನಾನು ಅಮ್ಮ ಅಕ್ಕಂಗೆ ಕಾಲ್ ಮಾಡಿ ಕೇಳ್ತೀನಿ, ವಿಕ್ಕಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವ್ರಿಗೇನೂ ಆಗಿರಲ್ಲ ಅಕ್ಕ, ನೀನು ಟೆನ್ಷನ್ ಮಾಡ್ಕೋಬೇಡ. ದೇವ್ರೆ, ವಿಕ್ಕಿ ಅವ್ರಿಗೇನು ಆಗಬಾರ್ದು. ಅವ್ರು ಬೇಗ ಹುಷಾರಾಗಬೇಕು. ಕಾಪಾಡಪ್ಪ. ಹಲೋ, ಹೇಳ ಅಕ್ಕ ಫೋನ್ ಎತ್ತಿದ್ಲು. ಹಲೋ ಅಕ್ಕ, ವಿಕ್ಕಿ ಅವ್ರು ಹೇಗಿದ್ದಾರೆ? ಇನ್ನೂ ಏನೂ ಗೊತ್ತಾಗಿಲ್ಲ ಕಣೆ. ವಿಕ್ಕಿ ICUನಲ್ಲಿದ್ದಾರೆ. ಡಾಕ್ಟ್ರು ಬಂದು ವಿಕ್ಕಿ ಪಲ್ಸ್ ತುಂಬ ಡೌನ್ ಆಗಿದೆ ಅಂತ ಹೇಳಿದ್ರು. ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾ ಇದ್ದಾರೆ. ವಿಕ್ಕಿ ಮನೆಯವ್ರ ಮುಖ ಅಂತೂ ನೋಡೋಕ್ಕಾಗ್ತಿಲ್ಲ ಕಣೆ. ನಾನು ಯಾವತ್ತೂ ವೇದಾಂತ್ ಅವ್ರನ್ನ ಈ ಥರ ನೋಡೇ ಇರಲಿಲ್ಲ. ಪಾಪ ಕಣೆ, ಈ ಥರ ಟೈಮ್ ಯಾರಿಗೂ ಬರಬಾರ್ದು. ಅಕ್ಕ, ಅಲ್ಲಿ ಏನೇ ನಡೆದ್ರು ನಮಗೆ ಅಪ್ಡೇಟ್ ಮಾಡೇ. ನೀವು ಇಲ್ಲಿನ ಬಗ್ಗೆ ಚಿಂತೆ ಮಾಡಬೇಡಿ. ಹಾಗೇನಾದರೂ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ವಿಕ್ರಾಂತಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಸೊ ಹಾಗಾಗಿಲ್ಲ ವೆಯ್ಟ್ ಮಾಡ್ತಿದ್ದೀನಿ. ಯಾ ಬಟ್ ಥ್ಯಾಂಕ್ ಯು ಸೊ ಮಚ್. ಯಾ ವೇದಾಂತ್, ನಿಮ್ಗೆ ಇವತ್ತು ಆಫೀಸಲ್ಲಿ ಕಾಲ್ ಬಂದಾಗ ವಿಷಯ ಎಷ್ಟು ಸೀರಿಯಸ್ ಇರುತ್ತೆ ಅಂತ ಅರ್ಥ ಆಗಿರಲಿಲ್ಲ. ಪಾಪ ವಿಕ್ರಾಂತ್ ಅವ್ರಿಗೆ ಹೀಗೆ ಆಗಬಾರ್ದಿತ್ತು. ಅವ್ರಿಗೇನೂ ಆಗಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾವೆಲ್ಲ ಇಂಥ ಟೈಮಲ್ಲೂ ನಾಟಕ ಮಾಡಿ ಏನು ಪಡ್ಕೋಬೇಕು ಅಂತಿದ್ಯಾ? ನಾನು ಏನು ಮಾತಾಡಿದೆ ಅಂತ ನನ್ನ ಮೇಲೆ ಹೀಗೆ ರೇಗಾಡ್ತಿದ್ಯಾ? ನಿನ್ನ ನಿನ್ನ ಮನೆಯವ್ರನ್ನ ಈ ಸ್ಥಿತಿ ನೋಡೋಕ್ಕಾಗದೆ ಧೈರ್ಯ ಹೇಳಕ್ ಬಂದಿತ್ತಪ್ಪ. ಇದನ್ನೇ ಫೇಕ್ ಸಿಂಪತಿ ಅಂತ ಹೇಳೋದು. ಇದನ್ನ ನನ್ನ ಹತ್ರ ತೋರ್ಸೋದಕ್ಕೆ ಬರಬೇಡ. ನಿನ್ನಂತ ಓವರ್ ಸ್ಮಾರ್ಟ್ ಹುಡುಗಿ ಅಂತಾನೆ ನನ್ನ ತಮ್ಮ ಈ ಗತಿಗೆ ಬಂದಿರೋದು. ನಾನು ಯಾವಾಗಲೂ ಹುಡುಗಿಯರಂದ್ರೆ ಅಲರ್ಜಿ, ಹುಡುಗಿರಿಂದ ದೂರ ಇರು ಅಂತ ನನ್ನ ತಮ್ಮನಿಗೆ ಎಷ್ಟೇ ಹೇಳಿದ್ರು ಅವ್ನಿಗೆ ಇವತ್ತು ಈ ಗತಿ ಬಂದಿದೆ. ಯಾಕೆ ಹೇಳು? ನಿನ್ನಂಥ ಹುಡುಗಿಯಿಂದ.
ಸಾಕು ನಿಲ್ಸಪ್ಪ. ನಾಲ್ಗೆ ಗೆಲ್ಬಿಲ್ಲ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನನ್ನ ಮಗಳು ಅಂಥದ್ದು ಏನು ಮಾತಾಡೋದು ಅಂತ ಹೀಗಾಡ್ತಿದ್ಯಾ ನೀನು? ಕಷ್ಟ ಕಾಲದಲ್ಲಿ ಸಂಬಂಧಿಕರಾಗಿ ನಿಮ್ಮ ಜೊತೆ ನಿಂತಿದ್ದೀವಿ ಅನ್ನೋದೇ ತಪ್ಪ. ಅಷ್ಟಕ್ಕೆ ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ನಿನ್ನಂಥ ಹುಡುಗಿನೇ ಕಾರಣ ಅಂತ ಹೇಳಿದ್ರೆ ಏನರ್ಥ? ನನ್ನ ಮಗನ ಜೊತೆ ಹಾಗೆಲ್ಲ ಮಾತಾಡಬೇಡಿ. ಅವನು ದುಃಖದಲ್ಲಿದ್ದಾನೆ. ಅವನಿಗೆ ಸಾವಿರ ಟೆನ್ಷನ್ ಇದೆ. ಅವನಿಗೆ ಹುಡುಗಿನ ಕಂಡ್ರೆ ಆಗೋದಿಲ್ಲ ಅಂತ ಗೊತ್ತಿದ್ರು ಯಾಕೆ ಇವಳು ಬಂದು ಅವಳನ್ನ ಮಾತಾಡ್ಸ್ಬೇಕಿತ್ತು? ತಾಯಿಗೆ ತಕ್ಕ ಮಗ. ನಾವು ನಿಮ್ಮ ಥರ ಮಟೀರಿಯಲಿಸ್ಟಿಕ್ ಜನ ಅಲ್ಲ. ಭಾವನೆಗೆ ಸ್ಪಂದಿಸೋ ಮನಸ್ಸಿದೆ ನಮಗೆ. ಕಷ್ಟ ಅಂತ ನೊಂದಿರುವಾಗ ಸಾಂತ್ವನ ಹೇಳೋದನ್ನ ಮಾನವೀಯತೆ ಅನ್ಕೊಂಡಿದ್ದೀವಿ. ಏಯ್, ನೀನೇನೆ ನನ್ಗೆ ಹೇಳೋದು? ನಾಲ್ಗೆ ಬಿಗಿ ಹೆಡ್ ಮಾತಾಡು. ಸಮಯ ಸಂದರ್ಭ ನೋಡಿ ಯಾವಾಗ ಯಾರ ಹತ್ರ ಏನು ಮಾತಾಡಬೇಕು ಅಂತ ನಿಮ್ಮ ಮಗಂಗೆ ಹೇಳ್ಕೊಡಿ. ತಪ್ಪು ಮಾಡಿದಾಗ ಕಣ್ಸೋದು ಬಿಟ್ಟು ಅವ್ನು ಪರಾಣ ವಹಿಸ್ಕೊಂಡು ಬರ್ತಿರಲ್ಲ ಆಂಟಿ. ಅಮೂಲ್ಯ, ದೊಡ್ಡವ್ರ ಹತ್ರ ಹೇಗೆ ಮಾಡಿದ್ರು ಕರ್ಟಿಸಿರ್ಬೇಕು. ಸಾರಿ ಕೇಳೋ. ಅವರೆಲ್ಲ ನೋವಿನಲ್ಲಿದ್ದಾರಮ್ಮ. ಟೆನ್ಷನ್ಲಿ ಒಂದೆರಡು ಮಾತು ಬರುತ್ತೆ. ಅಷ್ಟಕ್ಕೂ ಅವ್ರು ಆಡಿದ ಮಾತು ತಪ್ಪೇನಿದೆ ಅಂತೀನಿ. ಚೆನ್ನಾಗಿ ಮರ್ಯಾದೆ ಮಾಡ್ತೀರಣ್ಣ. ನನ್ನ ಮಗಳು ಯಾವತ್ತೂ ತಪ್ಪು ಮಾತಾಡಲ್ಲ, ಈಗಲೂ ತಪ್ಪು ಮಾತಾಡಿಲ್ಲ. ಇಂಥವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ವೇದಾಂತ್. ಆದರೆ ನೀವೆಲ್ಲರೂ ಅವನ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ಯಾರಿಗಾದರೂ ಸಮಸ್ಯೆಯಾಗಿ ಕುಗ್ಗಿರುವಾಗ ಅವ್ರಿಗೆ ಧೈರ್ಯ ತುಂಬೋದಕ್ಕೆ 4 ಸಾಂತ್ವನದ ಮಾತು ಹೇಳಿದ್ರೆ ಅದು ಸಮಯ ಸಾಧಕತನ ಅಲ್ಲ. ಅದೇನೋ ಹೇಳಿದ್ರಲ್ಲ ಕರ್ಟಸಿ, ಅದು ಇಲ್ಲದೆ ಇರೋದು ಅಮೂಲ್ಯಂಗಲ್ಲ, ನಿಮ್ಗಳಿಗೆ. ಮದುವೆ ಮನೆಯಲ್ಲೂ ಅಷ್ಟೇ. ಅಮೂಲ್ಯನ ಬಗ್ಗೆ ಸತ್ಯ ಗೊತ್ತಿಲ್ಲದೆ ಪೊಲೀಸ್ ಎದುರುಗಡೆ ಏನೇನೋ ಕೆಟ್ಟದಾಗ ಮಾತಾಡ್ದ. ಆಗ ನೀವು ಯಾರೂ ಅದನ್ನು ವಿರೋಧಿಸಲಿಲ್ಲ. ಬದಲಾಗಿ ಅವನ ಪರ ಮಾತಾಡಿದ್ರಿ. ಈಗಲೂ ಅದೇ ತಪ್ಪನ್ನು ಮಾಡ್ತಾ ಇದ್ದೀರಾ. ಮದುವೆ ಮುಗ್ದಾಗಲೇ ಬರೀ ಹೇಳಿದ್ಲು, ನಮಗೂ ಅವ್ರಿಗೂ ಅಂತಸ್ತಲ್ಲಿ ಆಗಬರಲ್ಲ, ಹೊಂದಾಣಿಕೆ ಆಗಲ್ಲ, ಸಹವಾಸವೇ ಬೇಡ ಅಂತ. ಇಂಥವ್ರ ಜೊತೆ ಸಂಬಂಧ ಬೆಳೆಸಿದಿರಲ್ಲ, ನಿಮಗೆ ಬೈಬೇಕು ಅಥವಾ ಭಿನ್ನ ಅಭಿಪ್ರಾಯ ಇದ್ದರೂ ಕಷ್ಟ ಕಾಲದಲ್ಲಿ ನೆಂಟ್ರಿಗೆ ಆಗ ಬರಬೇಕು ಅಂತ ಇಲ್ಲಿವರೆಗೂ ಬಂದ್ವಲ್ಲ, ನಮಗೆ ನಾವು ಹೇಳ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ಸಾಕು ನಿಲ್ಲಿಸ್ರಿ. ನಾನು ಅವರಿಂದ ನೋಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ದೀರಲ್ಲ. ಅಷ್ಟಕ್ಕೂ ನಿಮ್ಗೆ ಇಲ್ಲಿ ಬರೋದಕ್ಕೆ ಯಾರು ಹೇಳಿದ್ದು? ನೋಡಿ, ದಯವಿಟ್ಟು ಹೊಟ್ಬಿಡಿ ನೀವು. ಏಯ್, ನನ್ನ ತಂದೆ ಜೊತೆ ಕನ್ಸಲು ಈ ಥರ ಮಾತಾಡೋ ಯೋಚನೆ ಮಾಡಬೇಡ. ಹುಷಾರ್. ದಯವಿಟ್ಟು ಎಲ್ಲರೂ ಸುಮ್ಮನಿರಿ. ಇದು ವಾದ ಮಾಡೋ ಸಮಯನೂ ಅಲ್ಲ, ಜಾಗನೂ ಅಲ್ಲ. ಪರಿಸ್ಥಿತಿ ಸರಿಯಾಗಿಲ್ಲ. ದಯವಿಟ್ಟು ಸುಮ್ಮನಿರಿ. ಇಷ್ಟೆಲ್ಲ ಆಗಿದ್ದು ನಿಮ್ಮ ಮಗನಿಂದಾನೆ. ನಿಜ ಹೇಳಬೇಕು ಅಂದರೆ ಅವನ ಹತ್ರ ಆಗಲಿ ಅವ್ನ ತಾಯಿ ಹತ್ರ ಆಗಲಿ ಮಾತಾಡೋಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏಯ್, ಎಷ್ಟೇ ಮಾತಾಡ್ತೀಯಾ? ನನ್ನ ಮಗ ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ನೀನ್ ಮಾತ್ರ ನಿಂದೆ ಸರಿ ಅಂತ ಸಾಧಿಸಕ್ಕೆ ಮಾತಾಡ್ತಾನೆ ಇದೀಯಾ? ನಿನಗೆ ಸ್ವಲ್ಪನೂ ಸಂಸ್ಕಾರ ಅನ್ನೋದೇ ಇಲ್ವಾ? ಇದೇನಾ ನಿಮ್ಮನೆ ನಿನ್ಗೆ ಹೇಳ್ಕೊಟ್ಟಿರೋದು? ಏನು ನಡೀತಾ ಇದೆ ಇಲ್ಲಿ? ಇಷ್ಟು ಜೋರ ಗಲಾಟೆ ಮಾಡ್ತಿದ್ದೀರಲ್ಲ. ICU ಹತ್ರ ಇದ್ದೀರಾ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳ ಸಂಸ್ಕಾರದ ಬಗ್ಗೆ ನೀವು ಮಾತಾಡದೇ ಇದ್ರೇ ಚೆನ್ನಾಗಿರುತ್ತೆ.
ಭತ್ತ ತಿನ್ನೋರ ಬಗ್ಗೆ ಉಮ್ಮಿ ತಿನ್ನೋರು ಮಾತಾಡಬಾರ್ದು. ನಿಮ್ಮ ಮತ್ತು ನಿಮ್ಮ ಮಗಳ ಜೊತೆ ಬೆಳೆದಿರೋ ನಿಮ್ಮ ದೊಡ್ಡ ಮಗನಿಗೆ ಹೆಂಗಸರು ಅಂದ್ರೇ ಆಗಲ್ಲ. ಇನ್ನೊಬ್ಬ ಮಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ಲ ಇದ್ದೂ ಇಲ್ದಂಗೆ ಆಗ್ಬಿಡ್ತಿದ್ದ. ಮಕ್ಕಳನ್ನ ಹೇಗೆ ಬೆಳೆಸೋದು ಅಂತ ಯಾರಾದರೂ ಕಲಿಬೇಕಾಗಿದ್ರೆ ಅದು ನಾವಲ್ಲ, ನೀವು. ನೀವು ಒಬ್ಬ ಹೆಣ್ಣಾಗಿ ತಾಯಿಯಾಗಿದ್ದರೆ ಹೆಂಗಸರನ್ನ ಹೀಗೆ ಅಳಿಯೋದು ಬಿಟ್ಟು ಪೂಜಿಸಬೇಕು ಅನ್ನೋದನ್ನು ಹೇಳ್ಕೊಡಿ. ಹಾಗೆ ನಿಮ್ಮ ಎರಡನೇ ಮಗ ಯಾರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋಕೆ ಹೊರಟಿದ್ದ ಅಂತ ತಿಳ್ಕೊಂಡು ಅವಳಿಗೆ ಕೊಟ್ಟು ಮದುವೆ ಮಾಡಿ. ಪರಿಮಳ, ಬಾಬಾ ಸುಮ್ಮನಿರಿ ರೀ, ಬಂದ ಕೆಲಸ ಆಯ್ತಲ್ಲ, ನಡೀರಿ. ಹೆಂಗೆ ವಾಪಸ್ ಕೊಡಬೇಕು ಹಂಗೆ ಕೊಟ್ಟಾಯ್ತು. ಅದೇನು ಮಾತಾಡಬೇಕು ಅದನ್ನು ಸರಿಯಾಗಿ ಮಾತಾಡಿದ್ಯಲ್ಲಮ್ಮ. ಈಗ ಯಾಕೆ ಅಳ್ತಿದ್ಯಮ್ಮ? ಇಂಥವ್ರಿಗೋಸ್ಕರ ನಮ್ಮ ಆರ್ತಿ ನಿಶ್ಚಿತಾರ್ಥನ ಅರ್ಧಕ್ಕೆ ಬಿಟ್ಟು ಬಂದ್ವಿ. ಎಂಥ ಜನ ಅವರು. ನೀನು ಅಂಥದ್ದು ಏನೇ ಮಾತಾಡಿದೆ, ಹೆಣ್ಮಕ್ಳ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಸೂಕ್ಷ್ಮನೂ ಇಲ್ಲ ಅವನಿಗೆ. ಮೊದಲು ನೀನು ಕಣ್ಣೋರ್ಸ್ಕೊಬ್ರಿ. ಅವ್ರ ಹತ್ರ ದುಡ್ಡಿರಬಹುದು, ಆದರೆ ಸೌಜನ್ಯ ಸಂಸ್ಕಾರ ಅಲ್ಲ. ಹಾಗೇನಾದರೂ ಇದ್ದಿದ್ದಿದ್ರೆ ಹೆಣ್ಮಕ್ಳು ಅಂದರೆ ಅಲರ್ಜಿಯನ್ನು ಅವ್ರ ಮಗನ್ನ ಇಷ್ಟರಲ್ಲಿ ತಿದ್ದಿರ್ತಿದ್ರು. ತಾಯಿಯಾಗಿ ನೀನೇ ಆಗಿದ್ದಿದ್ರೆ ನಾ ಕೇಟ್ ಹಾಕಿ ಬುದ್ಧಿ ಕಲಿಸ್ತಾ ಇರಲಿಲ್ವಾ? ಬರೀ 4 ಹಾಕೋದಲ್ಲ, ಬಾಸುಂಡೆ ಬರೋ ಥರ ಬಾರಿಸ್ತಿದ್ದೆ. ಅದಕ್ಕೆ ಹೇಳೋದು, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರುತ್ತೋ ಅದೇ ಆಗೋದು ಅಂತ. ಅವನು ಅಮೂಲ್ಯನ ವಿರುದ್ಧ ಅಷ್ಟುದ್ದ ಮಾತಾಡಿದ್ದಕ್ಕೆ ನನ್ನ ನಾಲ್ಗೇನೋ ಉದ್ದ ಆಯಿತು. ಇಲ್ಲ ಅಂದರೆ ನಾನು ಯಾರ ಹತ್ರನೂ ಆ ಥರ ಮಾತಾಡೋನೇ ಅಲ್ಲ. ಬೇರೆ ಯಾರೇ ಆಗಿದ್ದಿದ್ರು ಇಷ್ಟರಲ್ಲಿ ಕ್ಷಮೆ ಕೇಳಿರ್ತಿದ್ದೆ. ಆದರೆ ಇವರು ಅದಕ್ಕೂ ಯೋಗ್ಯರಲ್ಲ. ಹೌದು ರೀ, ನೀವು ಹೇಳೋದು ನಿಜಾನೇ. ಇನ್ಮೇಲೆ ಅವ್ರನ್ನೆಲ್ಲ ಎಷ್ಟರಲ್ಲಿ ಇಟ್ಟಿರಬೇಕು ಅಷ್ಟರಲ್ಲೇ ಇಟ್ಟಿರಬೇಕು. ಅಕ್ಕ ನಮ್ಮವಳೆ, ಆದರೆ ಅವಳು ಬೀಗರ ಸವಾಸ ಮಾತ್ರ ಬೇಡ ಅಲ್ವಾ? ಮತ್ತೆ ಯಾರೋ ಏನೋ ಅಂತಾರೆ ಅಂತ ನೀನು ಯಾಕೆ ಮನ್ಸು ಹಾಳು ಮಾಡ್ಕೋತೀಯಾ? ಮಾಡಬೇಕಾಗಿರೋ ಕೆಲಸ ತುಂಬ ಇದೆ, ಅದಕ್ಕೆಲ್ಲ ನೀನು ಮನ್ಸು ಹಾಳು ಮಾಡ್ಕೋಬೇಡ. ನಡೀರಿ. ಈಗ ನೀವು ಪೇಷಂಟನ್ನು ನೋಡ್ಬೋದು. ವಿಕ್ಕಿ, ಯಾಕೋ ಪುಟ್ಟ ಹೀಗೆ ಮಾಡ್ಕೊಂಡೆ? ಹೀಗೆಲ್ಲ ಮಾಡ್ಕೋಬೇಕಾದ್ರೆ ನಿನ್ಗೆ ನಮ್ಗೆ ಜ್ಞಾಪಕ ಬರ್ಲಿಲ್ವಾ? ನಾವು ನಿನ್ಗೇನ್ ಕಮ್ಮಿ ಮಾಡಿದ್ದೀವಿ? ನಿನ್ಗೇನ್ ಬೇಕು ನಮ್ಮ ಹತ್ರ ಹೇಳೋದಲ್ವಾ? ಈಗ ನೋಡು, ನೀನದ್ ಯಾವುದೋ ನಾವೆಲ್ಲ ಹೀಗೆ ಒಂದೇ ಸಮಯ ಅವನು ಪ್ರಶ್ನೆ ಮಾಡ್ತಿದ್ರೆ ಅವ್ನು ತೊಂದರೆ ಆಗುತ್ತೆ. Get well soon, young man.
ಅಣ್ಣ ಮಾತಾಡೋಕೆ ನಾನಿದ್ದೀನಿ ಕಣೋ. ನಿಂಗೆ ಏನೇ ಅನ್ಸರು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋ. ನಾನು ನಿಂಗೆ ಯಾವತ್ತೂ ಜಡ್ಜ್ ಮಾಡಲ್ಲ. ಆದರೆ ಪ್ಲೀಸ್ ಈ ಥರ ಎಲ್ಲ ಮಾಡ್ಕೋಬೇಡ. ಅದ್ಯಾ ವಿಕ್ರಾಂತ್, ಅಗ್ರಜ ನನ್ನನ್ನು ಯಾಕೆ ಕೂರಿಸ್ಕೊಂಡೆ? ಅರೆ ಬಾಗಿಲು ತೆಗೆದೇ ಇದೆಯಲ್ಲ, ಚಿಲ್ಕನೂ ಹಾಕೊಳ್ದೆ ಎಲ್ಲಿ ಹೋದ್ರಿ ಇವರು? ಅಮ್ಮ ಏಯ್, ಎಲ್ಲಿಗೆ ಹೋಗಿದೆ ಬಾಗಿಲು ತೆಗೆದು? ಅಮ್ಮ, ಆರತಿ ಅಕ್ಕ ಅದಿತಿ ಅಕ್ಕ ಇಬ್ಬರು ಮನೇಲೇ ಇದ್ದಾರೆ. ಆರತಿ ಅಕ್ಕಂಗೆ ಸೂಸೈಡ್ ವಿಷಯ ಕೇಳಿ ತುಂಬ ತಲೆನೋವು ಬಂತಂತೆ, ಅದಕ್ಕೆ ಮಾತ್ರೆ ತರಕ್ಕೆ ಹೋಗಿದ್ನಮ್ಮ. ಹೌದಾ? ನಡಿ. ಆರತಿ, ಏನಮ್ಮಾಯ್ತು? ತಲೆನೋವು ಹೇಗಿದೆ? ಪರವಾಗಿಲ್ಲ ಅಮ್ಮ. ನೋಡ್ರಿ, ಹುಡುಗಿ ಹೇಗೋ ಆರಾಮವಾಗಿದ್ಲು. ಎಲ್ಲ ಸಡಗರದಿಂದ ನಡೀತಾ ಇತ್ತು. ಇಂಥ ಸುದ್ದಿ ಹೇಳಿಬಿಟ್ಟು ಅವಳನ್ನ ಗಾಬರಿ ಮಾಡಿಬಿಟ್ವಿ. ಅಮ್ಮ, ಈಗ ವಿಕ್ಕಿ ಅವ್ರು ಹೇಗಿದ್ದಾರೆ? ಪ್ರಾಣಕ್ಕೇನೋ ಅಪಾಯ ಇಲ್ಲ ತಾನೆ? ಏನೋ ತುರ್ತು ಚಿಂತಾಜನಕ ಪರಿಸ್ಥಿತಿ ಅಂತ ಹೋದರೆ ಚೆನ್ನಾಗೇ ಮರ್ಯಾದೆ ಮಾಡಿದ್ರು. ಹೋಗಲಿ ಬಿಡಮ್ಮ, ನಮಗವ್ರ ಸವಾಸನೆ ಬೇಡ. ಅವ್ರನ್ನ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಡೋಣ ಅಂತ ನೀನೇ ಹೇಳಿಲ್ವಾ? ಅಷ್ಟಕ್ಕೂ ನಾವಲ್ಲಿ ಹೋಗಿದ್ದು ವಿಕ್ಕಿ ಒಳ್ಳೆ ಹುಡುಗ ಆಗಿದ್ದ, ಅವ್ರಿಗೇನಾಯಿತು ಅಂತ ತಾನೆ. ಡಾಕ್ಟರ್ ಹೇಳಿಲ್ವಾ ಈಸ್ ಔಟ್ ಆಫ್ ಡೇಂಜರ್ ಅಂತ. ಇನ್ನು ಅವರಿಂದ ನಮಗೇನೂ ಆಗಬೇಕಾಗಿಲ್ಲ ಬಿಡು. ಅವ್ರು ಹೇಗಿದ್ದಾರೆ ಅಂತ ನೀನು ನೋಡಿದ್ಯಾ ಅಮ್ಮು? ಸಾಕಮ್ಮ ಸಾಕು. ಆ ಮನೆಯವ್ರ ವಿಚಾರ ಇಲ್ಲಿ ಎತ್ತೋದು ಬೇಡ. ಅಷ್ಟಕ್ಕೂ ನಿಮಗೆ